ಹ್ಯಾಪಿ ಭಾರತ್, ಹ್ಯಾಪಿ ವರಲ್, ರಿಚ್ ಭಾರತ್, ರಿಚ್ ವರಲ್. ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ, ನ್ಯೂಮರಾಲಜಿಸ್ಟ್, ಮನಿ ಎನರ್ಜಿ ಕೋಚ್ ಅಂಡ್ ಆಲ್ಸೋ ಎ ಸರ್ಟಿಫೈಡ್ ಹೋಪ್ ಪೋನೋ ಹೀಲರ್. ಫ್ರೆಂಡ್ಸ್, ನಮಗೆ ಸೂಪರ್ ಕೋರ್ಸ್ ಬಂದಿದ್ದಾಯ್ತು, ಇನ್ನೇನು ಮುಗಿತಾ ಬಂತು. ಪಂಚರತ್ನಗಳನ್ನ ತುಂಬಾ ಜನ ಇಂಪ್ಲಿಮೆಂಟ್ ಮಾಡಿದ್ದೀರಾ. ಇನ್ನೂ ಯಾರು ಮಾಡಿಲ್ವೋ ದಯವಿಟ್ಟು ಬೇಗ ಪಂಚರತ್ನಗಳನ್ನ ಇಂಪ್ಲಿಮೆಂಟ್ ಮಾಡಿ ಸೂಪರ್ ರಿಚ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನಲ್ಲಿ ನಾನು ಮುಖ್ಯವಾಗಿ ನಿಮ್ಗೆ ತಿಳಿಸ್ಕೊಡ್ತಾ ಇರೋದು ಏನಪ್ಪಾ ಅಂದ್ರೆ, ಯಾವ ಡೇಟ್ ಆಫ್ ಬರ್ತ್ ನಲ್ಲಿ ಹುಟ್ಟಿದವರಿಗೆ ಯಾವಾಗ ಮ್ಯಾರೇಜಸ್ ಆಗತ್ತೆ, ಆ ಮ್ಯಾರೇಜ್ ಡೇಟು ನಾವು ನಮ್ಮ ಒಂದು ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಹೇಗೆ ಚೆಕ್ ಮಾಡ್ಕೋಬಹುದು, ಯಾವಾಗ ಮ್ಯಾರೇಜಸ್ ಆಗತ್ತೆ ಅದನ್ನ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಗೊತ್ತಲ್ವಾ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಇರುವ ಬೆಲ್ ಐಕನ್ ನ ಆಕ್ಟಿವೇಟ್ ಮಾಡ್ಕೊಳ್ಳಿ, ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ನ ಆನ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಬರುತ್ತೆ. ವೆಲ್ಕಮ್ ಬ್ಯಾಕ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ, ನ್ಯೂಮರಾಲಜಿಸ್ಟ್. ಫ್ರೆಂಡ್ಸ್, ಇಲ್ಲಿ ಪರ್ಸನಲ್ ನಂಬರ್ ಕ್ಯಾಲ್ಕುಲೇಟ್ ಹೇಗ್ ಮಾಡಬೇಕು ಅಂದ್ರೆ, ಇವಾಗ ಸಪೋಸ್ ಬರ್ತ್ ಡೇಟ್ ನಿಮ್ಗೆ ಇವತ್ತಿನ ಡೇಟ್ ಹಾಕೋಣ. ಸಪೋಸ್ ಇವತ್ತು 25 ಸೆಪ್ಟೆಂಬರ್ ಅಲ್ವಾ, 9, 2025 ಅನ್ಕೊಳ್ಳಿ. ಸೊ ನಿಮ್ಗೆ ಇಲ್ಲಿ 7 and 7 ಕೋಡ್ ಬರುತ್ತೆ ಇವತ್ತು. ಸೊ ಕ್ಯಾಲ್ಕುಲೇಷನ್ ಮಾಡಂಗೆ ಅಂದ್ರೆ 7ನೇ ತಾರೀಕು 2 + 5 is 7 ಅಲ್ವಾ, ಅದಕ್ಕೆ ನಾವು 7ನೇ ತಾರೀಕು ಹುಟ್ಟಿದವರು ಅಂತ ಕನ್ಸಿಡರ್ ಮಾಡ್ತೀವಿ. ಈ 7ನೇ ತಾರೀಕು ಹುಟ್ಟಿದವರಿಗೆ ಯಾವ ಒಂದು ಡೇಟ್ ನಲ್ಲಿ ಮ್ಯಾರೇಜಸ್ ಆಗತ್ತೆ ಅಂತ ನಾವು ಈ ವಿಡಿಯೋನಲ್ಲಿ ನೋಡೋಣ. ಬರೀ 7ನೇ ತಾರೀಕು ಅಲ್ಲ, 1ನೇ ತಾರೀಕು ಹುಟ್ಟಿದವ್ರಿಗೆ ಯಾವಾಗ ಮ್ಯಾರೇಜಸ್ ಆಗತ್ತೆ, 2ನೇ ತಾರೀಕು ಹುಟ್ಟಿದವ್ರಿಗೆ ಯಾವಾಗ ಮ್ಯಾರೇಜಸ್ ಆಗತ್ತೆ, 3ನೇ ತಾರೀಕು ಹುಟ್ಟಿದವ್ರಿಗೆ ಯಾವಾಗ ಮ್ಯಾರೇಜಸ್ ಆಗತ್ತೆ, 4, 5, 6, 7, 8, 9. ಸೊ 1 to 9 ಬಾರ್ನ್ ಪೀಪಲ್ಗೆ ಯಾವಾಗ ಮ್ಯಾರೇಜಸ್ ಆಗುವ ಒಂದು ಸಾಧ್ಯತೆಗಳು ಇದೆ. ಆ ಮ್ಯಾರೇಜ್ ಆಗುವ ಒಂದು ಅನುಕೂಲ ಪರಿಸ್ಥಿತಿ ಇರುತ್ತಲ್ಲ, ಆ ಒಂದು ಟೈಮ್ ಅಲ್ಲಿ ನೀವು ಮ್ಯಾರೇಜಸ್ಗೆ ಪ್ರಪೋಸಲ್ಸ್ ಕಳಿಸಿದಾಗ ಡೇಟ್ ಆಫ್ ಬರ್ತ್ ಪ್ರಕಾರ ನಿಮ್ಗೆ ಮ್ಯಾಚಿಂಗ್ ಅನ್ನೋದು ಆಗತ್ತೆ. ಸೊ ಪರ್ಸನಲ್ ಇಯರ್ ಕ್ಯಾಲ್ಕುಲೇಷನ್ ಮಾಡಬೇಕು. ನಿಮ್ಗೆ ಗೊತ್ತು, ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಪರ್ಸನಲ್ ಇಯರ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು. ಸೊ ಪರ್ಸನಲ್ ಇಯರ್ ಕ್ಯಾಲ್ಕುಲೇಷನ್ ಮಾಡಿದಾಗ 1 ಬಂತ. ಸೊ ಯಾರು ಆ ವಿಡಿಯೋನ ನೋಡಿಲ್ಲ, ಪರ್ಸನಲ್ ಇಯರ್ ಕ್ಯಾಲ್ಕುಲೇಷನ್, ದಯವಿಟ್ಟು ಅದನ್ನ ನೋಡಿ. ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಪರ್ಸನಲ್ ಇಯರ್ ಕ್ಯಾಲ್ಕುಲೇಷನ್ ಅನ್ನೋದು ಇರುತ್ತೆ, ಅದನ್ನ ನೋಡ್ಕೊಳ್ಳಿ. ಈಗ ಪರ್ಸನಲ್ ಇಯರ್ ನಿಮ್ಗೆ 1ನೇ ತಾರೀಕು ಹುಟ್ಟಿದೀರಾ, 1 ಬಾರ್ನ್ ಪೀಪಲ್ ಅಂದ್ರೆ 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ನೀವು ಹುಟ್ಟಿದೀರಾ ಅಂದ್ರೆ ನಿಮ್ಮ ಒಂದು ಪರ್ಸನಲ್ ಇಯರ್ 1 ಬಂದಾಗ ನಿಮ್ಗೆ 1 ಅವ್ರಿಗೆ 1 ಬಂದಾಗ, 4 ಬಂದಾಗ, 5 ಬಂದಾಗ, 7 ಬಂದಾಗ, 9 ಬಂದಾಗ ನಿಮ್ಗೆ ಮ್ಯಾರೇಜಸ್ ಅನ್ನೋದು ಆಗತ್ತೆ. ಆಗೋ ಸಾಧ್ಯತೆಗಳು 100% ಇರುತ್ತೆ. ಈ ಪರ್ಸನಲ್ ಇಯರ್ಸ್ ಬಂದಾಗ ನೀವು ಮ್ಯಾರೇಜ್ ಯಾರಿಗಾಗಿಲ್ವೋ ಅವರು ಟ್ರೈ ಮಾಡಿದ್ರೆ ಮ್ಯಾರೇಜಸ್ ಅನ್ನೋದು ಕುದುರತ್ತೆ, ಮ್ಯಾರೇಜಸ್ ಆಗತ್ತೆ. ನೆಕ್ಸ್ಟ್ 2ನೇ ತಾರೀಕು ಹುಟ್ಟಿದೀರಾ. 2 ಅಂದ್ರೆ ಯಾವ ಡೇಟ್ ಬರುತ್ತೆ, 2ನೇ ತಾರೀಕು, 11ನೇ ತಾರೀಕು, 20ನೇ ತಾರೀಕು ಹುಟ್ಟಿದೀರಾ. ಇವ್ರನ್ನ ನಾವು 2 ಬಾರ್ನ್ ಪೀಪಲ್ ಅಂತೀವಿ. ಇವ್ರಿಗೆ ಯಾವ್ದು ಮ್ಯಾರೇಜ್ಗೆ ಅನುಕೂಲವಾದ ಪರ್ಸನಲ್ ಇಯರ್ ಅಂದ್ರೆ 1 ಬಂದಾಗ, 2 ಬಂದಾಗ, 5 ಬಂದಾಗ, 6 ಬಂದಾಗ, 8 ಬಂದಾಗ ಇವ್ರಿಗೆ ಮ್ಯಾರೇಜಸ್ ಆಗುವ ಚಾನ್ಸಸ್ ಹೆಚ್ಚಾಗಿರುತ್ತೆ. ಆಗ ಅವರು ಟ್ರೈ ಮಾಡ್ಬೇಕು. ನೆಕ್ಸ್ಟ್ 3ನೇ ತಾರೀಕು ಹುಟ್ಟಿದವರು, 3ನೇ ತಾರೀಕು ಅಂದ್ರೆ 3, 12, 21. ಇವ್ರನ್ನೆಲ್ಲ ನಾವು 3ನೇ ತಾರೀಕು ಹುಟ್ಟಿದವರು ಅಂತ ಹೇಳ್ತೀವಿ. ಸೊ ಇವ್ರಿಗೆ 3ನೇ ತಾರೀಕು ಪರ್ಸನಲ್ ಇಯರ್ 3 ಬಂದಾಗ, ಪರ್ಸನಲ್ ಇಯರ್ 6 ಬಂದಾಗ, 7 ಬಂದಾಗ, 9 ಬಂದಾಗ ಮ್ಯಾರೇಜಸ್ ಆಗುವ ಚಾನ್ಸಸ್ ಹೆಚ್ಚಾಗಿ ಇರುತ್ತೆ. ನೆಕ್ಸ್ಟ್ 4ನೇ ತಾರೀಕು ಹುಟ್ಟಿದವ್ರಿಗೆ 4, 13, 22
ಈ ತಾರೀಕಲ್ಲಿ ಹುಟ್ಟಿದೀರಾ ನೀವು ಅಥವಾ ನಿಮ್ಮ ಮಕ್ಕಳು, ಈ ಪರ್ಸನಲ್ ಇಯರ್ಸ್ ಯಾವ್ದು ಬಂದ್ರೆ ಮದುವೆ ಆಗುತ್ತೆ 4ನೇ ತಾರೀಕು ಬಂದ್ರೆ, ಒಂದು ಪರ್ಸನಲ್ ಇಯರ್ 1, ಪರ್ಸನಲ್ ಇಯರ್ 2, ಪರ್ಸನಲ್ ಇಯರ್ 4 ಅಂಡ್ ಪರ್ಸನಲ್ ಇಯರ್ 7 ಅಂಡ್ 8 ಬಂದಾಗ ಸಹ ಮ್ಯಾರೇಜಸ್ ಅನ್ನೋದು ಆಗತ್ತೆ ಅಂತ ನ್ಯೂಮರಾಲಜಿ ಪ್ರಕಾರ ಹೇಳ್ತಾ ಇದ್ದೀವಿ. ಅಂಡ್ 5ನೇ ತಾರೀಕು ನೀವೇನಾದ್ರೂ ಹುಟ್ಟಿದ್ರೆ ನಿಮ್ಗೆ ಪರ್ಸನಲ್ ಇಯರ್ 5ನೇ ತಾರೀಕು ಅಂದ್ರೆ 5, 14 ಮತ್ತೆ 23 ಈ ಡೇಟ್ಸ್ ನಲ್ಲಿ ನೀವೇನಾದ್ರೂ ಹುಟ್ಟಿದ್ದೀರಾ ಅಂದ್ರೆ ನಿಮ್ಮ ಪರ್ಸನಲ್ ಇಯರ್ 2 ಬಂತು, 3 ಬಂತು, 5 ಬಂತು, 7 ಬಂತು, 9 ಬಂತು. ಈ ಪರ್ಸನಲ್ ಇಯರ್ ಡೇಟ್ಸ್ ನಲ್ಲಿ ನಿಮ್ಗೆ ಮ್ಯಾರೇಜಸ್ ಆಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನೀವು ಟ್ರೈ ಮಾಡಿ, ಹುಡುಗಿನೋ ಹುಡುಗನೋ ಒಬ್ರಿಗೊಬ್ರಿಗೆ ಜಾತಕಗಳು ತೋರಿಸ್ಕೊಂಡು ಅನುಕೂಲತೆ ಮಾಡ್ಕೊಂಡ್ರೆ ಖಂಡಿತ ಮ್ಯಾರೇಜಸ್ ಆಗತ್ತೆ ಈ ಪರ್ಸನಲ್ ಇಯರ್ಸ್ ಬಂದಾಗ. 6ನೇ ತಾರೀಕು ಅಂದ್ರೆ ಏನೇನು, 6, 15, 24ನೇ ತಾರೀಕು ಈ ಡೇಟ್ ನಲ್ಲಿ ನೀವೇನಾದ್ರೂ ಹುಟ್ಟಿದೀರಾ ಅಂದ್ರೆ ನಿಮ್ಗೆ ಪರ್ಸನಲ್ ಇಯರ್ 1 ಬಂದಾಗ, 2 ಬಂದಾಗ, 3 ಬಂದಾಗ, 5 ಬಂದಾಗ, 6 ಬಂದಾಗ, 8 ಬಂದಾಗ ನಿಮ್ಗೆ ಮ್ಯಾರೇಜಸ್ ಆಗತ್ತೆ, 100% ಆಗತ್ತೆ ಅಂತ ನ್ಯೂಮರಾಲಜಿ ಹೇಳ್ತಾ ಇದೆ. ಸೊ ನೀವು 6 ಪರ್ಸನಲ್ ಇಯರ್ಸ್ ಬಂದಾಗ ಪ್ರಯತ್ನ ಮಾಡಿ ಮದ್ವೆಗೆ. 7ನೇ ತಾರೀಕು, 7 ಅಂದ್ರೆ 7, 16, 25 ಇವತ್ತಿನ ಡೇಟ್ ಹೇಳಿದ್ನಲ್ಲ, 25ನೇ ತಾರೀಕು ಹುಟ್ಟಿದೀರಾ ಅಂದ್ರೆ ನಿಮ್ಮನ್ನ 7 ಬಾರ್ನ್ ಪೀಪಲ್ ಅಂತ ಕರಿತೀವಿ. ಸೊ ನಿಮ್ಗೆ ಯಾವ ಡೇಟ್ ನಲ್ಲಿ ಮ್ಯಾರೇಜ್ ಆಗುವ ಚಾನ್ಸಸ್ ಇರುತ್ತೆ ಪರ್ಸನಲ್ ಇಯರ್ಸ್ ಬಂದಾಗ? ಯಾವ ಪರ್ಸನಲ್ ಇಯರ್ ಅಂದ್ರೆ, 1 ಪರ್ಸನಲ್ ಇಯರ್ 1, ಪರ್ಸನಲ್ ಇಯರ್ 2, ಪರ್ಸನಲ್ ಇಯರ್ 4, ಪರ್ಸನಲ್ ಇಯರ್ 8 ಬಂದಾಗ ಮ್ಯಾರೇಜ್ ಆಗುವ ಎಲ್ಲ ಸಾಧ್ಯತೆಗಳು ಇದೆ. ಪ್ರಯತ್ನ ಮಾಡಿ. ಆಲ್ ದ ಬೆಸ್ಟ್. ಸೊ 8ನೇ ತಾರೀಕು ಹುಟ್ಟಿದಿರಾ, 8, 17, 26ನೇ ತಾರೀಕು ನೀವೇನಾದ್ರೂ ಹುಟ್ಟಿದೀರಾ ಅಂದ್ರೆ ನಿಮ್ಮನ್ನ 8 ಬಾರ್ನ್ ಪೀಪಲ್ ಅಂತೀವಿ. ನಿಮ್ಗೆ ಯಾವ ಪರ್ಸನಲ್ ಇಯರ್ ಬಂದಾಗ ಮ್ಯಾರೇಜಸ್ ಆಗತ್ತೆ ಅಂದ್ರೆ, 1ನೇ ತಾರೀಕು 1, ಪರ್ಸನಲ್ ಇಯರ್ 1, ಪರ್ಸನಲ್ ಇಯರ್ 2, ಪರ್ಸನಲ್ ಇಯರ್ 4, ಪರ್ಸನಲ್ ಇಯರ್ 6, ಪರ್ಸನಲ್ ಇಯರ್ 8 ಬಂದಾಗ ನಿಮ್ಗೆ ಮ್ಯಾರೇಜಸ್ ಆಗತ್ತೆ. ಬಟ್ ಇಲ್ಲಿ ಪರ್ಸನಲ್ ಇಯರ್ 1 ಬಂದಾಗ ಅವಾಯ್ಡ್ ಮಾಡಿ, ಯಾಕಂದ್ರೆ 8ಗೂ 1ಗೆ ಆಗೋದಿಲ್ಲ. ಈ ಒಂದು ಡೇಟ್ ಮಾತ್ರ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ನಿಮ್ಗೆ ಸಿಗತ್ತೆ. ಇನ್ನು ಮಿಕ್ಕಿರೋ ಪರ್ಸನಲ್ ಇಯರ್ಸ್ ಬಂದಾಗ ಮದುವೆ ಮಾಡ್ಕೊಂಡ್ರೆ ಅದ್ಭುತವಾದ ಒಂದು ಮ್ಯಾರೇಜ್ ಲೈಫ್ ನ ನೀವು ಎಂಜಾಯ್ ಮಾಡ್ತೀರಾ. ನೆಕ್ಸ್ಟ್ 9ನೇ ತಾರೀಕು ಹುಟ್ಟಿದೀರಾ ಅಂದ್ರೆ 9, 18, 27ನೇ ತಾರೀಕು ನೀವೇನಾದ್ರೂ ಹುಟ್ಟಿದೀರಾ ಅಂದ್ರೆ ನಿಮ್ಮನ್ನ 9 ಬಾರ್ನ್ ಪೀಪಲ್ ಅಂತ ಕರಿತೀವಿ. ಸೊ ನಿಮ್ಗೆ 1, 2, 3, 6, 7 ಈ ಪರ್ಸನಲ್ ಇಯರ್ಸ್ ಏನಾದ್ರೂ ಬಂದ್ರೆ ನಿಮ್ಗೆ ಮ್ಯಾರೇಜಸ್ ಅನ್ನೋದು ಆಗತ್ತೆ. 100% ಪ್ರಯತ್ನ ಮಾಡಿ. ಈ ಪರ್ಸನಲ್ ಇಯರ್ಸ್ ಫಾಲೋ ಆಗ್ತಾ ಮ್ಯಾರೇಜ್ ಕಂಪ್ಯಾಟಿಬಿಲಿಟಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಮ್ಯಾರೇಜ್ ಕಂಪ್ಯಾಟಿಬಿಲಿಟಿ ಇಲ್ಲ ಅಂದ್ರೆ, ಕಂಪ್ಯಾಟಿಬಿಲಿಟಿ ಅಂದ್ರೆ ಏನು, ಈ ಪರ್ಸನಲ್ ಇಯರ್ಸ್ ನೋಡ್ಬೇಕು. ಈ ಪರ್ಸನಲ್ ಇಯರ್ ಬಂದಾಗ ನೀವು ಪ್ರಯತ್ನ ಮಾಡೋವಾಗ ಬಯೋಡೇಟಾ ತಗೋಬೇಕು. ಹುಡುಗದು ಹುಡುಗಿದು ಬಯೋಡೇಟಾ ತಗೊಂಡು ಕಂಪ್ಯಾಟಿಬಿಲಿಟಿ ನೋಡ್ಕೊಂಡೆ ಮುಂದೆ ಹೆಜ್ಜೆ ಹಾಕಿ. ಯಾಕೆಂದ್ರೆ ತುಂಬಾ ಮ್ಯಾರೇಜ್ ಮಾಡ್ಕೊಳಕ್ ಮುಂಚೆನೆ ಎಲ್ಲ ಕರೆಕ್ಟ್ ಆಗಿ ಜಾತಕ ಪ್ರಕಾರ ಕೂಡಿ ಬಂದ್ರೆ ಮ್ಯಾರೇಜಸ್ ಆದ್ರೆ ನಿಮ್ಗೆ ಒಳ್ಳೇದಾಗಿರುತ್ತೆ. ಅದು ನ್ಯೂಮರಾಲಜಿ ಪ್ರಕಾರ ನೋಡ್ತೀರಾ, ಅಸ್ಟ್ರಾಲಜಿ ಪ್ರಕಾರ ನೋಡ್ತೀಯಾ ಅನ್ನೋದು ನಿಮ್ಗೆ ಬಿಟ್ಟಿದ್ದೀನಿ. ಬಟ್ ನ್ಯೂಮರಾಲಜಿಯಲ್ಲಿ ತುಂಬಾ ಅಕ್ಯುರೇಟ್ ರಿಸಲ್ಟ್ಸ್ ಅಂತೂ ಬರುತ್ತೆ. ಯಾಕಂದ್ರೆ ನಾನು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಆಲ್ರೆಡಿ, ಯಾವ್ದು ಮಿಸ್ಸಿಂಗ್ ಆಗ್ಬಾರ್ದು, ಯಾವ್ದು ಮಿಸ್ಸಿಂಗ್ ಯಾವ ನಂಬರ್ಸ್ ಇದ್ರೆ ಮ್ಯಾರೇಜ್ ಲೈಫ್ ಹ್ಯಾಪಿ ಆಗಿರುತ್ತೆ ಎಲ್ಲಾನು ನಮ್ಮ ಪ್ರೀವಿಯಸ್ ವಿಡಿಯೋ ಅಲ್ಲಿ ಅಪ್ಲೋಡ್ ಮಾಡಿದೀನಲ್ಲ, ನಿನ್ನೆ ತಾನೇ ವಿಡಿಯೋ ರಿಲೀಸ್ ಮಾಡಿದೀನಿ. ಸೊ ಆ ವಿಡಿಯೋನೆಲ್ಲ ಅರ್ಥ ಮಾಡ್ಕೊಂಡು ನೀವು ಯಾವ್ದ್ರ ಪ್ರಕಾರ ನೋಡ್ಕೊಂತೀರಾ ಅನ್ನೋದು ನಿಮ್ಗೆ ಬಿಟ್ಟಿದ್ದೀನಿ. ಸೊ ಪ್ರಯತ್ನ ಮಾಡಿ. ಪರ್ಸನಲ್ ಇಯರ್ಸ್ ಬಂದಾಗ ಆಲ್ ದ ಬೆಸ್ಟ್. ತಥಾಸ್ತು ತಥಾಸ್ತು ತಥಾಸ್ತು. ಲೋಕ ಸಮಸ್ತ ಸುಖಿನೋ ಭವಂತು. ಹ್ಯಾಪಿ ಭಾರತ್.